ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಈ ವಾರ ಸ್ಯಾಂಡಲ್ವುಡ್ನಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ಒಂದು ಸಿನಿಮಾ ರಿಲೀಸ್ ಆಗಿದೆ, ಅದು ಲ್ಯಾಂಡ್ ಲಾರ್ಡ್. ಎಸ್, ಈ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕಾದಂಥದ್ದು, ಪ್ರತಿಯೊಂದು ಸಮುದಾಯವೂ ಕೂಡ ಹೋಗಿ ಈ ಸಿನಿಮಾವನ್ನು ನೋಡಲೇಬೇಕಾದಂಥ ಒಂದು ಅತ್ಯದ್ಭುತವಾದಂಥ ಒಂದು ಸಿನಿಮಾವನ್ನು ಕೊಟ್ಟಿದ್ದಾರೆ. ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ನಮ್ಮ ಜೊತೆಗೆ ಲ್ಯಾಂಡ್ ಲಾರ್ಡ್ನ ಟೀಮ್ ಇದೆ. ದುನಿಯಾ ವಿಜಯ್ ಸರ್ ಜೊತೆಗೆ ಜಡೇಶ್ ಹಂಪಿ ಅವರಿದ್ದಾರೆ. ಪ್ಲೀಸ್ ವೆಲ್ಕಮ್. ಇಬ್ಬರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರಿಗೆ ಫಸ್ಟ್ ಆಫ್ ಆಲ್ ಅಭಿನಂದನೆಗಳ ಜೊತೆಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇಂಥ ಒಂದು ಅತ್ಯದ್ಭುತವಾದಂಥ ಒಂದು ಸಿನಿಮಾವನ್ನು ಸ್ಯಾಂಡಲ್ವುಡ್ಗೆ ಕೊಟ್ಟಿದ್ದೀರಿ. ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಪಕ್ಕದ ಭಾಷೆ ಮಲಯಾಳಮಲ್ಲಿ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರುತ್ತೆ, ತಮಿಳಲ್ಲಿ ಬ್ಯೂಟಿಫುಲ್ ಆಗಿ ಕೆಲವೊಂದಷ್ಟು ಸಿಸ್ಟಮಲ್ಲಿರುವಂಥ ಹುಳುಕುಗಳನ್ನು ಎತ್ತಿ ತೋರಿಸ್ತಾರೆ, ತೆಲುಗುಲಿ ಅಂತ ಒಂದು ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾಗಳು ಬರುತ್ತೆ, ಕನ್ನಡದಲ್ಲಿ ಎಲ್ಲೋ ಒಂದು ಸ್ವಲ್ಪ ಲ್ಯಾಗಿಂಗ್ ಬಿಹೈಂಡ ಅಂತ ಅನ್ನಿಸ್ತಾ ಇರುತ್ತೆ ನಮಗೆ ಮಾತಾಡುವಾಗ. ಬಟ್ ಅದನ್ನು ಆ ಕೊರತೆನ ನೀಗಿಸಿದಿರಿ ಜಡೇಶ್. ಅದ್ಭುತವಾದಂಥ ಒಂದು ಸಿನಿಮಾ ಕೊಟ್ಟಿದ್ದೀರಿ. ಆ್ಯಂಡ್ ಅಫ್ಕೋರ್ಸ್ ಫುಲ್ ಕ್ರೆಡಿಟ್ ಗೋಸ್ ಟು ದುನಿಯಾ ವಿಜಯ್ ಸರ್. ಐ ಥಿಂಕ್ ಆ ಸಿನಿಮಾ ನಾನು ಕೂಡ ನೆನ್ನೆ ನೋಡಿದೆ. ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ ಬಿಗಿನಿಂಗಲ್ಲೇ, ಯಾಕೆಂದ್ರೆ ನಂಗೆ ಅನ್ಸಿದ್ದನ್ನು ಹೇಳ್ಬೇಡ ಅಂತ ಹೇಳಿ. ನಮಗೆ ಸಂತೋಷ ಏನು ಅಂದರೆ, ತಾವುಗಳು ನೋಡಿದಾಗ ನೀವೆಲ್ಲ ಜವಾಬ್ದಾರಿಯುತ ಪತ್ರಕರ್ತರಾಗಿರೋದ್ರಿಂದ ನಿಮ್ಮ ಅನಿಸಿಕೆಗಳು ಮತ್ತು ಕೇಳಿಸ್ಕೊಳ್ಳೋರು ನಮಗದು ಖುಷಿ ಕೊಡುತ್ತೆ. ಯಾಕಂದರೆ ನಿಮ್ಮಂಥ ವಿದ್ಯಾವಂತರು ನೋಡಿ ಅದನ್ನು ಮಾತಾಡೋದೇ ನಮಗೊಂದು ದೊಡ್ಡ ಖುಷಿ. ಅದ್ಭುತವಾದಂಥ ಸಿನಿಮಾ. ಯಾಕೆ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಅಂತ ಹೇಳಿದ್ರೆ, ಬಹುಶಃ ದುನಿಯಾ ವಿಜಯ್ ಸರ್ ಬಿಟ್ಟು ಬೇರೆ ಯಾರನ್ನು ಕೂಡ ಆ ಕ್ಯಾರೆಕ್ಟ್ರಲ್ಲಿ ಬಹುಶಃ ನಾವು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದರಲ್ಲಿರುವಂತಹ ಪಾತ್ರ ಡಿಮ್ಯಾಂಡ್ ಮಾಡುವಂಥ ರೀತಿ ಇದೆಯಲ್ಲ, ಆ ಸ್ಕ್ರೀನ್ ಪ್ಲೇಲಿ ಕೆಲವೊಂದಷ್ಟು ಆ್ಯಕ್ಟ್ ಮಾಡಬೇಕಲ್ಲ, ಅದನ್ನು ವಿಜಯ್ ಅವರೇ ಮಾಡೋದಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ಈ ಪಾತ್ರವನ್ನು, ಈ ಪಾತ್ರ ನಿಮಗೆ ಬಂತ ಅಥವಾ ನೀವು ಈ ಪಾತ್ರವನ್ನು ಆರಿಸ್ಕೊಂಡು ಹೋದ್ರೆ? ಅದು ಇಬ್ಬರು ಸೇರಿ ಆ ಪಾತ್ರನ ಹೇಳ್ಕೊಂಡ್ವಿ. ಫಸ್ಟ್ ಐಡಿಯಾ ಬಂದಿದ್ದು ಜಡೇಶ್ಗೆ. ಬೇರೆ ಒಂದು ಕಥೆ ಇತ್ತು, ಅದನ್ನು ಬಿಟ್ಟು ಜಡೇಶ್ ಇನಿಷಿಯೇಟ್ ತೊಗೊಂಡ್ರು. ಸರ್ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಆಮೇಲೆ ಅವ್ರು ಹೇಳ್ತಾ ನಾನು ಹೇಳಿದೆ, ಏನು ಬೇಕಾದರೂ ಮಾಡೋಣ ಈ ಪಾತ್ರಕ್ಕೋಸ್ಕರ, ತುಂಬ ಮೀನಿಂಗ್ಫುಲ್ ಆಗಿದೆ. ಆಮೇಲೆ ಎಲ್ಲರೂ ಎಜುಕೇಟ್ ಮಾಡುತ್ತೆ. ಜನರಲಿ ಇವತ್ತಿನ ಜೆನ್ಜಿ ಮಕ್ಕಳಿಗೆ ಎಜುಕೇಟ್ ಮಾಡೋವಂಥ ಒಂದು ವಿಷಯ ಇದು. ಹಂಗಾಗಿ ಖಂಡಿತವಾಗ್ಲೂ ಮಾಡ್ತೀನಪ್ಪ. ಲೈಕ್ ಅದೊಂದು ಡಾಕ್ಯುಮೆಂಟಾಗಿ ಯಾವಾಗಲೂ ಉಳ್ಕೊಳ್ಳುತ್ತೆ. ಲೈಕ್ ಏನು ನಾವು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋದಾಗಲಿ, ಈಕ್ವಾಲಿಟಿ ಬಗ್ಗೆ ಮಾತಾಡೋದಾಗಲಿ, ಅದನ್ನು ಬಿಟ್ಟು ನಮಗೆ ಸಂವಿಧಾನ ಎಷ್ಟು ಮುಖ್ಯ ಅನ್ನೋದು ನನಗದು ತುಂಬ ಖುಷಿ ಅನ್ನಿಸ್ತು. ಮತ್ತು ಅದಕ್ಕೆಲ್ಲ ಈ ಥರದ ಅವಸ್ಥೆಗಳು ಪಡಬೇಕು ಒಬ್ಬ ನಟ ಅನ್ನೋದೇ ಒಂದು ಚಾಲೆಂಜಿಂಗಿನ ಹೆಚ್ಚಾಗಿ ಎಂಜಾಯಿಂಗ್ ನನಗದು. ಎಷ್ಟೋ ಜನ ಅನುಭವಿಸಿರೋದನ್ನ ನಾನು ಅದನ್ನು ಮೈ ಮೇಲೆ ಹಾಕ್ಕೊಂಡು ಆ್ಯಕ್ಟ್ ಮಾಡೋದು ತುಂಬ ಎಂಜಾಯ್. ಆ್ಯಂಡ್ ತುಂಬ ನೋವು ಆಗ್ತಿತ್ತು ಮನಸ್ಸಿಗೆ. ಅಂದರೆ ಎಷ್ಟೆಲ್ಲ ನೋವು ಅನುಭವಿಸಿದಾರಲ್ವ. ಅಂದರೆ ಇಲ್ಲಿ ಯಾವುದೇ ಥರದ ನಾವು ಜಾತಿ ಆಗಲಿ ಅಥವಾ ಯಾವುದೇ ಥರದ ವರ್ಗಗಳಾಗಲಿ ಹೇಳದಿರ, ಲೈಕ್ ಈ ಶ್ರಮಿಕರು, ಈ ಶ್ರಮ ಪಡೋರು, ಬೆವರು ಸುರಿಸೋರು, ದುಡಿಯೋರನ್ನ ಹೆಂಗೆ ಇರೋರು ಆಳಿಸ್ಕೋತಿದ್ರು ಅನ್ನೋ ಒಂದು ವಿಷಯ ನಿಜ. ಅದರಲ್ಲೂ ಈಗಿನ ಜನ್ರೇಷನ್ಗೆ ಇದು ತಿಳಿಯುವಂಥದ್ದು ಭಾಳ ಮುಖ್ಯ ಇದೆ. ಈಗಿನ ಮೊಬೈಲ್ ಯುಗದಲ್ಲಿ, ಸ್ಮಾರ್ಟ್ಫೋನ್ ಯುಗದಲ್ಲಿ ಇದನ್ನೆಲ್ಲವೂ ಕೂಡ ಅವರಿಗೆ ಹೇಳ್ಕೊಡ್ಬೇಕಾಗಿರೋದು ಸ್ಕೂಲ್ಗಳು ಎಷ್ಟು ಮಟ್ಟಿಗೆ ಹೇಳ್ತಾ ಇವೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ, ಅಥವಾ ಮನೇಲಿ ನಾವು ಎಷ್ಟು ಮಟ್ಟಿಗೆ ಹೇಳ್ತಾ ಇದ್ದೀವಿ ಅನ್ನೋದು ಕೂಡ ಅದೊಂದು ಪ್ರಶ್ನೆ ಇದೆ. ಬಟ್ ಈ ಥರದ ಸಿನಿಮಾ ಮೂಲಕ ಬೇಗ ರೀಚ್ ಆಗ್ಬೋದು ಈಗಿನ ಮಕ್ಕಳಿಗೆ, ಈಗಿನ ಜನ್ರೇಷನ್ಗೆ. ಎಸ್, ಈ ಥರದ ಒಂದು ವ್ಯವಸ್ಥೆ ಇತ್ತು ನಮಗೆ, ಇದನ್ನೆಲ್ಲ ದಾಟ್ಕೊಂಡು ನಾವು ಬಂದಿದ್ದೀವಿ ಅನ್ನೋದು ಇದೆಯಲ್ಲ. ಜೊತೆಗೆ ಆ ಸಂವಿಧಾನ ನಮಗೆ ಕೊಟ್ಟಿರುವಂಥ ಒಂದು ಹಕ್ಕು ಮತ್ತು ಬಾಧ್ಯತೆಗಳು, ನಾವು ಮಾಡಬೇಕಾಗಿರುವಂಥದ್ದು ಏನೇನು ಅನ್ನೋದನ್ನು ಹೇಳ್ಕೊಡೋದಿದೆಯಲ್ಲ, ಬಹಳ ಮುಖ್ಯ ಅನಿಸುತ್ತೆ. ಜಡೆ ಹೌದು. ಇವಾಗ ನಾವು ಮನೋರಂಜನೆ ಜೊತೆ ಹೇಳಬೇಕು, ಮನೋರಂಜನೆ ಜೊತೆ ಏನಾದರೂ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಅಂದರೆ ಆ ಸಿನಿಮಾನ ಅವ್ನ ನಾಲೆಡ್ಜ್ ಮಾಡಬೇಕು, ಅದರಲ್ಲಿ ಅವನು ಮನೆಗೆ ಹೋದ್ಮೇಲೂ ಅದ್ರ ಬಗ್ಗೆ ಥಿಂಕ್ ಮಾಡಬೇಕಂದ್ರೆ ಅದ್ರ ವಿಚಾರಗಳು ಇರಬೇಕು. ಫೈಟು, ಸಾಂಗ್ಸು ಮಜಾ ಮರ್ತ್ಬಿಡ್ತಾನೆ ಬೇಗ. ಮತ್ತು ಮೊಬೈಲ್ ಆನ್ ಮಾಡಿದ್ರೆ ಇನ್ನೊಂದು ಸಿಗುತ್ತೆ ಅವನಿಗೆ, ವಿಚಾರಗಳು ಸಿಗಲ್ಲ. ಇವತ್ತು ಪಠ್ಯಪುಸ್ತಕದಲ್ಲಿ ಇಷ್ಟು ವಿಜುವಲ್ ಕಟ್ಟಿಕೊಡೋಕ್ಕಾಗಲ್ಲ, ಇಷ್ಟು ಇದರಲ್ಲಿ ಬರೆಯೋಕ್ಕಾಗಲ್ಲ. ಸೊ ನಾವು ಈ ಮೂವಿ ಮೂಲಕ ಆಗಿನ ಒಂದು ಸ್ಥಿತಿ ತೋರಿಸಿದಾಗ, ಅದು ಈಗಲೂ ಬದಲಾಗಿರಲ್ಲ. ಅಂದರೆ ಬೇರೆ ರೂಪಾಂತರವಾಗಿ ನಮ್ಮ ಜೊತೆ ಇರುತ್ತೆ. ಇವಾಗ ಬಾಸ್, ವರ್ಕರ್ಸ್, ವಾಚ್ಮ್ಯಾನ್, ಈ ಥರದ್ದು ಹಂತದಲ್ಲಿ ಅದೇ ಥಾಟಲ್ಲೇ ಇರ್ತಾನೆ. ಇವಾಗ ನಮ್ಮ ತಂದೆ ಯಾವುದೋ ಒಂದು ಕೆಳವರ್ಗದ ಜಾಬ್ ಮಾಡ್ತಾಯಿದ್ರೆ ಅಲ್ಲಿ ರಾಚಾಯನ್ ಥರ ಏನೋ ದಾಡ್ತಿರ್ತಾನೆ ಆ ರೆಸ್ಪೆಕ್ಟ್ಗೋಸ್ಕರ, ಒಂದು ಇದಕ್ಕೋಸ್ಕರ. ಸೊ ಕಾಲ ಬದಲಾದ್ರೂ ಆ ಮನಸ್ಥಿತಿಗಳು ಆಗಲ್ಲ, ಇವಾಗಲೂ ಹಾಗೇ ಇರುತ್ತೆ. ಸೊ ನನಗೆ ಯಾವಾಗಲೂ ಮಾಡಿದೆ, ಹಿಂದಿನ ಸಿನಿಮಾಗಳು ಮಾಡಿದಾಗೂ ಅದೇ ಇತ್ತು, ಈಗಲೂ ಆ ಯೋಚನೆನೇ ಮಾಡೋದು. ಹೀರೋ ಆ್ಯಕ್ಷನ್ ಮಾಡಬೇಕು, ಸಾಂಗ್ ಹಾಡಬೇಕು, ನಗಿಸ್ಬೇಕು, ಅದು ನಿಜ. ಅವು ಕಾರಣಗಳು ಈ ಥರದ ವಿಚಾರಕ್ಕೆ ಆದರೆ ಇನ್ನೂ ಚೆಂದ ಅಂತ. ಸುಮ್ಮನೆ ಆಗೋದಕ್ಕಿಂತ ಈ ವಿಚಾರಕ್ಕೆ ಆದರೆ ಎಷ್ಟು ಚಂದ ಅಲ್ವಾ, ಅದನ್ನು ನನ್ನ ಯೋಚನೆ ಅಷ್ಟೇ. ಎಸ್, ಗುರು ಶಿಷ್ಯರು ಅಂತ ಒಂದು ಔಟ್ ಆ್ಯಂಡ್ ಔಟ್ ಒಂದು ಎಂಟರ್ಟೈನರ್ ತೊಗೊಂಡ್ಬಂದು, ಅಫ್ಕೋರ್ಸ್ ಅದರಲ್ಲೂ ಕೂಡ ಗುರು ಮತ್ತು ಶಿಷ್ಯರ ಒಂದು ಬಾಂಡಿಂಗು, ಸ್ಕೂಲ್ ಡೇಸು, ಅದನ್ನೆಲ್ಲವೂ ಕೂಡ ಇದು ಒಂದು ಹಳ್ಳಿ ಸೊಗಡನ್ನು ಕಟ್ಕೊಟ್ಟಿದ್ರು.
ಅದರಿಂದ ಮುಂದುವರೆದು ಈಗ ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಹೇಗೆ ಇಲ್ಲಿಂದ ಹೀಗೆ ಟ್ರಾನ್ಸ್ಫಾರ್ಮೇಷನ್ ಹೇಗಿದು? ಸರ್ ಇವಾಗ ಲ್ಯಾಂಡ್ ಲಾರ್ಡ್ ಸಿನಿಮಾ ಅಂತಂದರೆ ಸ್ವಲ್ಪ ನಾನು ಹಿಂದಿನ ಸಿನಿಮಾಗಳಲ್ಲಿ ಅಷ್ಟು ಡೆಪ್ತ್ ಹೋಗಿರಲಿಲ್ಲ ಆ ಪಾತ್ರದ ಹಿಂದೆ. ಬರೆದಾಗ ನನಗೆ ಅಷ್ಟು ಡೆಪ್ತ್ ಹೋಗೋಕ್ಕಾಗಿರಲಿಲ್ಲ. ಅಂದರೆ ನಾಯಕನ ಪಾತ್ರ ಆಗಲಿ ಮತ್ತು ಖಳನಾಯಕನ ಪಾತ್ರ ಆಗಲಿ ಅದು ಒಂದು ಆ್ಯಕ್ಟ್ ಮೇಲೆ ಇತ್ತು ಅಷ್ಟೇ. ಸೊ ಇಲ್ಲಿ ನಾನೇನಂತಂದರೆ ಎಮೋಷನ್ಸ್ ಅಂದರೆ ಒಬ್ಬ ರೂಲರ್ ಆ್ಯಂಡ್ ಸರ್ವೈವರ್ ಅಂತ 2 ಕ್ಯಾರೆಕ್ಟರ್ನ ನಾನು ಬರ್ಕೊಂಡೆ. ಸರ್ವೈವರ್ ಅಂತಂದಾಗ ತುಂಬ ಯಾವ ಮಟ್ಟಕ್ಕಾದರೂ ಇಳಿಬೇಕಾಗುತ್ತೆ ಇಲ್ಲಿ ಕತೆಗೆ, ಅಷ್ಟು ಶೋಷಣೆ ಒಳಗಾಗಿದ್ದಾರೆ ಕೂಡ. ನನಗೆ ಅವಾಗ ಅನಿಸಿದೆ ವಿಜಯ್ ಸರ್ ಅವ್ರು ಬಿಟ್ಟರೆ ಇನ್ಯಾರು ಮಾಡೋಕ್ಕೆ ಆಗಲ್ಲ. ಅದು ನೀವು ನೋಡಿದ್ದೀರಿ ಸಿನಿಮಾ ಕೆಲವು ಸೀನ್ಗಳಲ್ಲಿ ಆ ಚಪ್ಪಲಿ ಹಾರ ಹಾಕೋದಾಗಿರ್ಬೋದು, ತಗೊಳ್ಳೋದಾಗಿರ್ಬೋದು, ಆ ಎಮೋಷ್ನಲ್ ಡ್ರಾಮಾ ಆಗಿರ್ಬೋದು, ವಿಜಯ್ ಸರ್ ಬಿಟ್ಟರೆ ಯಾರೂ ಮಾಡೋಕ್ಕಾಗಲ್ಲ. ಸೊ ನಾನು ಈ ಒಂದು 2-3 ಅಂದ್ಕೊಂಡಾಗ ಈ ಥರದ ಅಪ್ರೋಚ್ ಮಾಡಿದಾಗ ಅವರು ತುಂಬ ಖುಷಿಪಟ್ಟರು ಅದನ್ನ. ಅದು ಎಷ್ಟು ಕಂಫರ್ಟ್ ಕೊಟ್ಟರು ಅಂತಂದರೆ ಮಾಡುವಾಗಾದ್ರೆ ನಾನೇ ಅಷ್ಟು ಬೇಡ ಸರ್ ಅಂತಿದ್ದೆ. ಇರಲಿ ಬಿಡಪ್ಪ, ಇನ್ನೊಂದು ಎಲ್ಲರದ್ದು ಇಸ್ಕೊಳ್ಳೋಣ, ಇನ್ನೂ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನಾವು ಆ ಚಪ್ಪಲ್ ಕೂಡ ಏನು ಹೊಸವು ಇಟ್ಟಿದ್ದಲ್ಲ, ಅವರು ಹಾಕ್ಕೊಂಡು ಓಡಾಡ್ತಿರೋದು ಹಾಗೆ. ಅವರು ಸರ್ ಇಲ್ಲೇ ಓಡಾಡಿದ್ದಾರೆ, ಇಲ್ಲೇ ಇರಲಿ ಬಿಡು, ಹಾಗೆ ಇರಲಿ ಅದೇ ಹಾಕಿಕೊಳ್ಳಿ, ನನಗೆ ಏನಾಗಲ್ಲ ಅದೇ ಹಾಕು, ನಾನು ನಿಂತ್ಕೊಳ್ಳಿ. ಸೊ ಇದು ತುಂಬ ಇದಾಗುತ್ತೆ. ಒಂದು ಕಡೆ ಹಿಂಗೆ ಚಪ್ಪಲಿ ಬಿಸಾಕ್ತಾರೆ, ಕೆನ್ನೆಗೆ ಬೀಳ್ತಾರೆ, ಅದೇನಿಲ್ಲ ಒಂದು 10 ಟೇಕ್ ಆಗಿರ್ಬೋದು. ಅಂದರೆ ಕರೆಕ್ಟು ಇಲ್ಲಿ ಬೀಳ್ತಾ ಇದೆ, ಎಲ್ಲೆಲ್ಲ ಬೀಳ್ತಾ ಇದೆ ಒಟ್ಟು ಇಲ್ಲ ಮುಖಕ್ಕೆ ಬೀಳಬೇಕು. ಇನ್ನೊಂದು ಸರ್ ಹೋಗಿ ಅವ್ರ ಆರ್ಟಿಸ್ಟ್ ಎದುರುಗಡೆ ಇದ್ದ ಒಂದು ಟೆನ್ಷನ್, ರಾಕೇಶ್ ಹೋಗಿದ್ದ ಟೆನ್ಷನ್ ಆಗಿಬಿಟ್ಟಿದ್ದ. ಏನೂ ಇಲ್ಲಪ್ಪ, ಒಂದು ಕೆಲಸ ಮಾಡಿ, ಇನ್ನೂ ಹತ್ರ ಬಾ, ಬರೀ ನನಗೆ ಕ್ಲೋಸ್ ಇಡ್ರಿ, ಹೋಗಿರಿ ಅಂತ. ನಮಗೆ ನನಗೆ ಅಲ್ಲೇ ನನಗೆ ಒಂದು ಸಿನಿಮಾದ ವೈಬ್ ಹೌದು ಜೀವಿಸಿದ್ರು ಅಂತ ನನಗೆ ಇವತ್ತು ಅದೇ ಮಾತಾಡ್ತಿರೋದು ವಿಜಯ್ ಸರ್ದು. ನಾನು ಯಾವತ್ತಿಗೂ ರಿಕ್ವೆಸ್ಟು ಮಾಡೋಕ್ಕಾಗಿ ಸರ್ ಇದು ಮಾಡ್ತೀರಂತ ಕೇಳಿಲ್ಲ. ಅವರು ಸೀನ್ಸ್ ಜೊತೆ ಏನು ಬಂತೋ ಅದನ್ನು ಇನ್ನೂ ಎಫೆಕ್ಟಿವ್ ಆಗೇ ಮಾಡಿದ್ರು. ನಾನೇ ಸ್ವಲ್ಪ ಬೇಡ ಸರ್ ಜಾಸ್ತಿ ಆಗುತ್ತೆ, ಆಮೇಲೆ ನಾನು ಹೊಡೆದ್ಬಿಡ್ತಾರೆ ಫ್ಯಾನ್ಸ್ ಎಲ್ಲ ಅಂತ.